ರಾಮಚಂದ್ರ ರಘುವೀರ ದಯಾನಿಧೆ ಶ್ರೀಪತೆ ತವ ಚರಣ ರಾಮಚಂದ್ರ ರಘುವೀರ ದಯಾನಿಧೆ ಶ್ರೀಪತೆ ತವ ಚರಣ ಸಕಲ ಲೋಕದೊಡೆಯ ಸಕಲ ಲೋಕದೊಡೆಯ ರಾಘವನೆ ರಾಘವನೆ ಶ್ರೀಧವನೆ ಸಕಲ ಲೋಕದೊಡೆಯ ರಾಘವನೆ ರಾಘವನೆ ಶ್ರೀಧವನೆ ಅಖಿಲಾಸುರ ಗಮನೆ ಮುರಹರನೆ ಅಖಿಲಾಸುರ ಗಮನೆ ಮುರಹರನೆ ರಾಮಚಂದ್ರ ರಘುವೀರ ದಯಾನಿಧೆ ಶ್ರೀಪತೆ ತವ ಚರಣ ಶಿಲೆಯ ಬಾಲೆಯ ಗೈದ ಪಾದವೋ ಶಿಲೆಯ ಬಾಲೆಯ ಗೈದ ಪಾದವೋ ಶಿಲೆಯ ಬಾಲೆಯ ಗೈದ ಪಾದವೋ ಶಿಲೆಯ ಬಾಲೆಯ ಗೈದ ಪಾದವು ಬೇಡನು ಬ್ರಹ್ಮನ ಗೈದ ನಾಮವೋ ಬೇಡನು ಬ್ರಹ್ಮನ ಗೈದ ನಾಮವೋ ರಾಮಚಂದ್ರ ರಘುವೀರ ದಯಾನಿಧೆ ಶ್ರೀಪತೆ ತವ ಚರಣ ಶ್ರೀಪತೆ ತವ ಚರಣ ಶ್ರೀಪತೆ ತವ ಚರಣ ರಾಮ
ರಾಘವ. ಪ್ರಭು, ಅಲ್ಲದೆ ಅಲ್ಲಿ ನೊಡೆಯನಾದ ಸುಗ್ರೀವರಾಜನಿರುವನು. ಅಲ್ಲಿಗೆ ತಾವು ಬಂದಿದ್ದೆ ಆದರೆ ಸೀತಾನ್ವೇಷಣ ಕಾರ್ಯಕ್ಕೆ ಅವನ ಸಹಾಯವು ದೊರಕುವುದು. ಅಯ್ಯ ಮಾರುತಿ, ನಾವು ವನವಾಸದಲ್ಲಿರುವುದರಿಂದ ನಾವು ಪುರಪ್ರವೇಶವನ್ನು ಮಾಡುವಂತಿಲ್ಲ. ಆದ್ದರಿಂದ ಆ ನಿನ್ನ ಒಡೆಯನಾದ ಸುಗ್ರೀವರಾಜನನ್ನು ಇಲ್ಲಿಗೆ ಕರೆತರುವೆಯಾ? ಮಹದಾಜ್ಞೆ ಪ್ರಭು. ಹೋ ಒಡೆಯ ಸುಗ್ರೀವರಾಜ, ಬೇಗ ಬನ್ನಿ, ಬೇಗ ಬನ್ನಿ, ಬೇಗ ಬನ್ನಿ. ಆಂಜನೇಯ, ಬಂದೆನು. ಒಡೆಯ, ಇವರು ವಾಲಿಯ ಕಡೆ ಗುಪ್ತಚರರಲ್ಲ, ಮಹಾಪರಾಕ್ರಮಿಗಳು. ರಾಮ ಲಕ್ಷ್ಮಣರೆಂದು ಸತಿವಿರಹದಿಂದ ಬಹಳವಾಗಿ ಬಳಲಿ ಬಂದಿರುವರು. ಇವರಿಂದ ನಿನ್ನ ವಿಪತ್ತು ಪರಿಹಾರವಾದರೆ ನೀನು ಇವರಿಗೆ ಸಹಾಯ ಮಾಡಲು ಅಭ್ಯಂತರವೇ ಇಲ್ಲ. ರಾಮಚಂದ್ರ ಪ್ರಭು, ಕಾಪಾಡು. ಸುಗ್ರೀವರಾಜ, ನಿನಗೆ ಮಂಗಳವಾಗಲಿ ಮೇಲೇಳು. ನಿನಗೆ ಬಂದಿರುವ ಅಂತಹ ಆಪತ್ತಾದರೂ ಏನು? ಆಂಜನೇಯ, ಒಡೆಯ, ಆ ವಿಚಾರವನ್ನು ನೀನೇ ಸ್ವಲ್ಪ ತಿಳಿಸಿಬಿಡು. ಮಹದಾಜ್ಞೆ ಒಡೆಯ. ಪ್ರಭು ಮಾರುತಿ, ಇದೇ ಕಿಷ್ಕಿಂಧಿ ಎಂಬ ಪರ್ವತದ ತಪ್ಪಲಿನಲ್ಲಿ ಎನ್ನೊಡೆಯನಾದ ಸುಗ್ರೀವರಾಜನ ಅಣ್ಣನಾದ ವಾಲಿಯು ಮಹಾಪರಾಕ್ರಮಿಯು. ಒಂದೊಂದು ದಿನ ದುಂದುಬಿ ಎಂಬ ರಕ್ಕಸನೊಡನೆ ಕಾಳಗದಲ್ಲಿದ್ದಾಗ ಅವರನ್ನು ಹಿಂಬಾಲಿಸಿಕೊಂಡು ಹೋಗಿದ್ದ ಸಂದರ್ಭದಲ್ಲಿ ಸುಗ್ರೀವರಾಜನು ನನ್ನನ್ನು ಕೊಲ್ಲಲೆತ್ನಿಸಿದನೆಂದು ಭಾವಿಸಿದ ವಾಲಿರಾಯನು ತಮ್ಮನಾದ ಸುಗ್ರೀವರಾಜನನ್ನು ದೇಶಭ್ರಷ್ಟನನ್ನಾಗಿ ಮಾಡಿ ಈತನ ಮಡದಿಯಾದ ಅರುವೆಯನ್ನು ತನ್ನ ವಶದಲ್ಲಿಟ್ಟುಕೊಂಡಿರುವನು. ಈಗ ತಾವು ಆ ವಾಲಿರಾಯನನ್ನು ಸಂಹರಿಸಿ ಸುಗ್ರೀವನ ವಿಪತ್ತನ್ನು ಪರಿಹರಿಸಿದ್ದೇ ಆದರೆ ಸುಗ್ರೀವರಾಜನ 77 ಕೋಟಿ ಕಪಿನಾಯಕರಿಂದ ಆ ದಶಕಂಠನನ್ನು ಸೆರೆ ಹಿಡಿದು ಸೀತಾಮಾತೆಯನ್ನು ಹುಡುಕಲು ಸಹಕರಿಸುವೆವು. ಇದು ಸತ್ಯ ಸತ್ಯ ಸತ್ಯ. ಸುಗ್ರೀವರಾಜ ಪ್ರಭು, ಆಂಜನೇಯನು ಹೇಳಿದಂತೆ ಆ ನಿಮ್ಮಣ್ಣನಾದ ವಾಲಿಯನ್ನು ಸಂಹರಿಸಿದ್ದೇ ಆದರೆ ಸೀತಾ ಅನ್ವೇಷಣೆಗೆ ಯಾವಾಗ ಸಹಕರಿಸುವೆ? ಪ್ರಭು, ಈ ಮಾಸವು ಮಳೆಗಾಲವಾದ್ದರಿಂದ ಶರದೃತುವು ಕಳೆದ ಮರುದಿನವೇ ನಿಮ್ಮ ಕಾರ್ಯಕ್ಕಾಗಿ ಪ್ರಯತ್ನಿಸುವೆ ಒಡೆಯ. ಹಾಗೇ ಆಗಲಿ. ನಿಮ್ಮಣ್ಣನಾದ ವಾಲಿಯನ್ನು ಯುದ್ಧಕ್ಕೆ ಕರೆ. ಆಂಜನೇಯ, ಹಾಗಾದರೆ ಅಣ್ಣನಾದ ವಾಲಿಯನ್ನು ಯುದ್ಧಕ್ಕೆ ಕರೆಯಲೇ? ಧೈರ್ಯವಾಗಿ ಕರೆಯಿರಿ ಒಡೆಯ. ಪ್ರಭು, ಅವನು ಸಾಮಾನ್ಯನಲ್ಲ, ಮಹಾನ್ ಪರಾಕ್ರಮಿ. ಅವನನ್ನು ಕೊಲ್ಲಬೇಕಾದರೆ ಒಂದು ನಿಯಮವಿದೆ. ಏನದು ಸುಗ್ರೀವರಾಜ? ಆ ಪೂರ್ವ ದಿಕ್ಕಿನಲ್ಲಿ ಕಾಣುವ ಸಪ್ತತಾಳೆಯ ವೃಕ್ಷಗಳನ್ನು ಯಾರು ಒಂದೇ ಬಾಣದಿಂದ ಕತ್ತರಿಸುವವರೋ ಅವರಿಂದಲೇ ಅವನ ಮರಣ. ಹೌದೇ? ಇದೋ ನೋಡು. ಪ್ರಭು, ನಿಮ್ಮನ್ನು ಪರೀಕ್ಷಿಸನೆಂದು ಬೇಸರ ಪಟ್ಟುಕೊಳ್ಳಬೇಡಿ. ಸುಗ್ರೀವರಾಜ, ಪರೀಕ್ಷಿಸಿದ ಮಾತ್ರಕ್ಕೆ ಪರಾಕ್ರಮಕ್ಕೆ ಕುಂದುಂಟಾಗುವುದೇ? ನಿಮ್ಮಣ್ಣನಾದ ವಾಲಿಯನ್ನು ಯುದ್ಧಕ್ಕೆ ಕರೆ. ಆಂಜನೇಯ, ಅಣ್ಣನಾದ ವಾಲಿಯನ್ನು ಯುದ್ಧಕ್ಕೆ ಕರೆಯಲೇ? ಧೈರ್ಯವಾಗಿ ಕರೆಯಿರಿ ಒಡೆಯ. ಹಾಗಾದರೆ ಅಣ್ಣನಾದ ವಾಲಿಯನ್ನು ಯುದ್ಧಕ್ಕೆ ಕರೆಯಲೇ? ತೊಂದರೆಯೇ ಇಲ್ಲ, ಧೈರ್ಯವಾಗಿ ಕರೆಯಿರಿ. ಎಲವೋ ಅಣ್ಣನಾದ ಹೇಡಿ ವಾಲಿ, ಭ್ರಾತೃದ್ರೋಹಿ, ಎಲ್ಲಿ ಅಡಗಿ ಕುಳಿತಿರುವೆಯೋ ಬಂದು ಯುದ್ಧಕ್ಕೆ ಸಿದ್ಧನಾಗು ಮೊದಲ. ಇಲ್ಲವೋ ಸುಗ್ರೀವ, ನನ್ನೊಡನೆ ಯುದ್ಧವೇ? ನನ್ನ ಬಾಹುಗಳ ಪರೀಕ್ಷೆಯನ್ನು ಮರೆತೆಯೇನು? ಈ ಸಾರಿ ಬಾರೋ, ನಿನ್ನನ್ನು ಧೂಳಿಪಟ ಮಾಡಿ ಬಿಡುವೆ. ಹಾ, ಸಿದ್ಧನಾಗು ಮಗಂದ. ಬಾರ ತೋರು ನಿನ್ನ ಬಾಹುಬಲಗಳು, ಬಾರ ತೋರು ನಿನ್ನ ಬಾಹುಬಲಗಳು. ಧೀರ ನೆನೆಸಿ ನೀ ಮೆರೆಯಬೇಡವೋ, ಮೆರೆಯಬೇಡವೋ, ಮೆರೆಯಬೇಡವೋ. ನಿಲ್ಲು ಇಂದ್ರಸುತನ ಕೊಚ್ಚಬೇಡವೋ, ನಿಲ್ಲು ಇಂದ್ರಸುತನ ಕೊಚ್ಚಬೇಡವೋ. ನಿನ್ನ ಗರ್ವವೆಲ್ಲವೋ ಈಗ ಅಡಗಿತೆ, ಈಗ ಅಡಗಿತೆ, ಈಗ ಅಡಗಿತೆ. ಸಿದ್ಧವಾಗುವುದಕ್ಕೆ
ಮುಗಿಯಿತು. ಆಂಜನೇಯ, ಬೇಗ ಬಾ, ಬೇಗ ಬಾ. ಏಕೆ ಒಡೆಯ, ಏಕೆ, ಏನಾಯಿತು? ಸಾಕು ಇವರ ಸಹವಾಸ. ಕೊಟ್ಟ ಭಾಷೆಗೆ ಇಂಥ ಕೃತ್ಯ ಮಾಡಿಸುವುದೇ. ಮೊದಲು ಇವರನ್ನು ಇಲ್ಲಿಂದ ಕಳಿಸಿ ಬಿಡು. ಒಡೆಯ, ರಾಮಲಕ್ಷ್ಮಣರ ಪರಾಕ್ರಮದ ಬಗ್ಗೆ ನಿಮಗೇನು ಅನುಮಾನವೇ? ಪ್ರಭು, ಏನೇ ವಿಷಮ ಪರೀಕ್ಷೆ? ಆಂಜನೇಯ, ಸುಗ್ರೀವರಾಜ ಸಹೋದರರಿರುವರು ಒಂದೇ ರೂಪಿನಿಂದ ಕಂಡಿದ್ದರಿಂದ ಬಾಣವನ್ನು ಪ್ರಯೋಗಿಸಲಿಲ್ಲ. ಸಹೋದರ ಅಣ್ಣ, ನಿನ್ನ ಕೊರಳಿನಲ್ಲಿರುವ ತುಳಸಿ ಮಾಲೆಯನ್ನು ಈ ಸುಗ್ರೀವರಾಜನಿಗೆ ಧರಿಸು. ಹಾಗೆ ಆಗಲಿ. ನಾನು ಧನ್ಯ ರಾಮಚಂದ್ರ, ಧನ್ಯ. ಈ ಹಾರವು ಧರಿಸಿದ ಮಾತ್ರದಿಂದ ನನಗೆ 1000 ಆನೆಯ ಬಲವು ಬಂದಂತಾಯಿತು. ಈ ಸಾರಿ ಅವನು ಹತನಾಗುವುದರಲ್ಲಿ ಸಂದೇಹವಿಲ್ಲ. ಹಾಗಾದರೆ ನಿಮ್ಮಣ್ಣನಾದ ವಾಲಿಯನ್ನು ಮತ್ತೊಮ್ಮೆ ಯುದ್ಧಕ್ಕೆ ಕರೆ. ಆಂಜನೇಯ, ಹಾಗಾದರೆ ಅಣ್ಣನಾದ ವಾಲಿಯನ್ನು ಯುದ್ಧಕ್ಕೆ ಕರೆಯಲೇ? ಈ ಸಾರಿ ನೀವು ಭಯಪಡುವುದೇ ಬೇಡ ಒಡೆಯ, ಧೈರ್ಯವಾಗಿ ಕರೆಯಿರಿ. ಎಲವೋ ವಾಲೆ, ಎಲ್ಲಿರುವೆಯೋ? ನಾನು ಸೋತು ಶರಣಾಗಲಿಲ್ಲ, ದಣಿವಾರಿಸಿಕೊಂಡೆ ಅಷ್ಟೇ. ಈ ಬಾರಿ ಬಾರೋ, ನಿನ್ನನ್ನು ಧೂಳಿಪಟ ಮಾಡಿಬಿಡುವೆ. ಎಲವೋ ಸುಗ್ರೀವ, ಪುನಃ ಯುದ್ಧವೇ? ಸೋತು ಶರಣಾದರು, ಇನ್ನು ನಿನಗೆ ಬುದ್ಧಿ ಬಂದಿಲ್ಲವೇ? ಈ ಸಾರಿ ಬಾರೋ, ನಿನ್ನನ್ನು ಈ ಪರ್ವತಕ್ಕೆ ಅಪ್ಪಳಿಸಿ ಬಿಡುವೆನು. ಹಾ, ಸಿದ್ಧನಾಗು. ಸಿದ್ಧರಾಗು ಮಲನ್ನ. ಯಮನ ಭವನವನ್ನು ತೋರುವ ಕಾಲವೀಗಲೇ, ಯಮನ ಭವನವನ್ನು ತೋರುವ ಕಾಲವೀಗಲೇ. ಸೃಷ್ಟಿಯೊಳಗೆ ನಿನ್ನ ಯುದ್ಧ ಕುದ್ದಿ ಕಡುವೆ, ಕುಟ್ಟಿ ಕಡುವೆ. ಭ್ರಷ್ಟ ನಿನ್ನ ಮುಷ್ಟಿಯಿಂದ ಕುಟ್ಟಿ ಕೆಳವೆ. ಭ್ರಷ್ಟ ನಿನ್ನ ಮುಷ್ಟಿಯಿಂದ ಕುಟ್ಟಿ ಕೆಳವೆ. ಸೃಷ್ಟಿಯೊಳಗೆ ನಿನ್ನ ಬಲವ ನಷ್ಟಗೊಳಿಸುವೆ, ನಷ್ಟಗೊಳಿಸುವೆ, ನಷ್ಟಗೊಳಿಸುವೆ. ಸಿದ್ಧಾರ್ಥ ಮಲ್ಲ ಯುದ್ಧಕ್ಕೆ ಸಿದ್ಧನಾಗು. ಸಿದ್ಧನಾಗು. ಯಾರು ಮರೆಯಲ್ಲಿ ಅಂತ ನನ್ನ ಮೇಲೆ ಬಾಣ ಪ್ರವೇಶಿಸಿದವರು ಯಾರು? ನಾನು ಸೂರ್ಯ ವಂಶದ ಅರಸ ದಶರಥ ಚಕ್ರವರ್ತಿಯ ಸುಪುತ್ರ ಶ್ರೀ ರಾಮಚಂದ್ರ. ಏನು, ನಿಜವಾಗಿಯೂ ನೀನು ಸೂರ್ಯವಂಶದ ಅರಸನೇ? ಏಕೆ ಅನುಮಾನವೇ? ಹಾಗಾದರೆ ಮರೆಯಲ್ಲಿ ನಿಂತು ಬಾಣ ಪ್ರಯೋಗಿಸುವುದನ್ನು ಯಾರಿಂದ ಕಲಿತೆ? ಅಯ್ಯ ವಾಲಿರಾಯ, ನೀನೇನು ಜೀವಿತಾವಧಿಯಲ್ಲಿ ದೇವತೆಯೋ, ದಾನವನೋ, ಮಾನವನೋ ಅಥವಾ ಪ್ರಾಣಿ ಸಂಕುಲದವನು? ನಾನು ಪ್ರಾಣಿ ಸಂಕುಲದವನೇ, ನಿಜ. ಹಾಗಾದರೆ ಪ್ರಾಣಿ ಸಂಕುಲವನ್ನು ಬೇಟೆಯಾಡಲು ಬಂದ ಕ್ಷತ್ರಿಯನು ಹಿಂಬಾಲಿಸಿಕೊಂಡು ಹೋಗಿ ಬೇಟೆಯಾಡುವನು ಅಥವಾ ಎದುರು ನಿಂತು ಬಾಣವನ್ನು ಪ್ರಯೋಗಿಸುವನು? ನೀನೇ ಯೋಚಿಸಿ ನೋಡು. ಧನ್ಯ ರಾಮಚಂದ್ರ, ಧನ್ಯ. ಅಲ್ಲದೆ ವಾಲಿರಾಯ, ಯಾರು ಈ ಪ್ರಪಂಚದಲ್ಲಿ ವಾಯು ವರಸೆಗಳನ್ನರಿಯದೆ ರಮಿಸುವವರೋ ಅಂತಹವರ ಪಾಪ ಪರಿಹಾರಾರ್ಥವಾಗಿ ಸಿಗುವ ಪ್ರತಿಫಲವೇ ಇದು. ನಿನ್ನ ನುಡಿಗಳಿಂದ
ನನ್ನ ದರ್ಪದ ಅಂಧಕಾರವೂ ಅರಿಯಿತು. ತಮ್ಮ ಸುಗ್ರೀವ, ಅಣ್ಣ. ಹೀಗೆ ಬಾ ತಮ್ಮ. ಇಂತಹ ಮಹಾಪುರುಷರ ಸಹವಾಸ ಮಾಡಿದ್ದೆ, ನೀನೇ ಧನ್ಯ. ನನ್ನ ಮಗನಾದ ಅಂಗದ ಕುಮಾರನಿಗೆ ಕಿಷ್ಕಿಂಧೆಯ ಯುವರಾಜ ಪಟ್ಟಾಭಿಷೇಕವನ್ನು ಕಟ್ಟಿ ನೀನು ಮಾಂಡಲಿಕನಾಗಿ ಕಿಷ್ಕಿಂಧೆಯನ್ನು ಪರಿಪಾಲಿಸು. ರಾಮಚಂದ್ರ, ನಿನ್ನಲ್ಲಿ ನನ್ನೊಂದು ಪ್ರಾರ್ಥನೆ. ಏನದು ವಾಲಿರಾಯ? ಈ ಜನ್ಮದಲ್ಲಿ ನಿನ್ನ ಶರಾಘಾತಕ್ಕೆ ನಾನು ಬಲಿಯಾಗಿರುವೆ. ಮುಂದಿನ ಜನ್ಮ ಹೊಂದಿದ್ದರೆ ನನ್ನ ಶರಾಘಾತಕ್ಕೆ ನೀನು ಬಲಿಯಾಗಬೇಕು. ಹಾಗೆಂದು ವಚನವನ್ನು ಕೊಡು. ಆಹಾ, ಇದೆಂತಹ ವಿಷಮ ಪರಿಸ್ಥಿತಿ. ತಥಾಸ್ತು. ಆ ರಾಮಚಂದ್ರ, ಸಹೋದರ, ಅಣ್ಣ, ತಂದೆ. ವಾಲಿರಾಯನ ಮಾತಿನಂತೆ ಆತನ ಮಗನಾದ ಅಂಗದ ಕುಮಾರನಿಗೆ ಕಿಷ್ಕಿಂಧೆಯ ಯುವರಾಜ ಪಟ್ಟವನ್ನು ಕಟ್ಟಿ ಸುಗ್ರೀವನನ್ನು ಮಾಂಡಲಿಕನನ್ನಾಗಿ ಮಾಡು. ನಡೆ, ನಾವಿನ್ನು ಹೋಗೋಣ. ಹಾಗೆ ಆಗಲಣ್ಣ. ಅಂಬೋರುಹಾಕ್ಷಿ ಸೀತೆಯನ್ನ ಕಾಂಬೆನೆಂದು ಈ ಪರಿಯ ಅಂಬೋರುಹಾಕ್ಷಿ ಸೀತೆಯನ್ನ ಕಾಂಬೆನೆಂದು ಈ ಪರಿಯ ಬೆಂಬಿಡಾದೆ ನಂಬಿ ಬಂದೆ, ಬೆಂಬಿಡಾದೆ ನಂಬಿ ಬಂದೆ, ಬೆಂಬಿಡಾದೆ ನಂಬಿ ಬಂದೆ, ಬೆಂಬಿಡಾದೆ ನಂಬಿ ಬಂದೆ, ಬಂಬರಾನಿ ಕುಳಾಂಬಿಕೆಯೇ ಅಂಬೋರುಹಾಕ್ಷಿ ಸೀತೆಯನ್ನ ಕಾಂಬೆನೆಂದು ಈ ಪರಿಯ ಸೀತಾ ಬಾಲೇಂದ್ರುಪಾಲೆ ಜಾನಕಿಯೇ ನೀಲ ಕುಂತಲೆ ಬಾಲೇಂದ್ರುಪಾಲೆ ಜಾನಕಿಯೇ ನೀಲ ಕುಂತಲೆ ಬುಲಲಾನೆ ಜಾನಕಿಯೇ ಬುಲಲಾನೆ ಜಾನಕಿಯೇ ಬುಲಲಾನೆ ಜಾನಕಿಯೇ ಬುಲಲಾನೆ ಜಾನಕಿಯೇ ಬುಲಲಾನೆ ಜಾನಕಿಯೇ ನವಲೋಕಿತೆ ಜಾನಕಿಯೇ ಅಂಬೋರುಹಾಕ್ಷಿ ಸೀತೆಯನ್ನ ಕಾಂಬೆನೆಂದು ಈ ಪರಿಯ ಸೀತಾ ಹಾ ಜಾನಕಿ, ಎಲ್ಲಿರುವೆ ಮನೋಹರೆ? ನನ್ನೊಡನೆ ಬಂದು ಅನುರಾಗದಿಂದ ಒಂದು ಮಾತನ್ನಾದರೂ ಆಡಬಾರದೆ? ಹಾ ಸೀತಾ! ಅಯ್ಯೋ ದೈವವೇ, ಸತಿ ವಿರಹದಿಂದ ಅಣ್ಣನು ಮೂರ್ಛಿತನಾದನಲ್ಲ. ಅಣ್ಣ, ಚೇತರಿಸಿಕೊಳ್ಳಿ, ಶಾಂತರಾಗಿ. ಸಹೋದರ, ವರ್ಷ ಕಾಲವೇನೋ ಕಳೆಯಿತು, ವಸಂತ ಋತುವು ಪ್ರಾಪ್ತವಾಯಿತು. ಆದರೆ ನಮ್ಮಿಂದ ಉಪಕೃತನಾದ ಆ ಸುಗ್ರೀವ ರಾಜನು ಇನ್ನೂ ನಮ್ಮ ಕಾರ್ಯಕ್ಕಾಗಿ ಪ್ರಯತ್ನಿಸಲಿಲ್ಲವಲ್ಲ. ಕಾರಣವೇನಿರಬಹುದು? ಅಲ್ಲದೆ ಸಹೋದರ, ಅಣ್ಣ, ಅನುಜಾತ ವಿಕಸಿತ ವನಜಾತ ಲೋಚನ
ಸಹೋದರ ಅಣ್ಣ. ಅನುಜಾತ ವಿಕಸಿತ ವನಜಾತ ಲೋಚನ ಇನಜಾತ ನಡೆಗೈದು ಮನದಿಚೆಯನು ಪೇಳೈ ಅನುಜಾತ ಗುಣ ಪೂರಿತ ಮಾನಿತ ಕೇಳೋ ಅನುಜಾತ ಗುಣ ಪೂರಿತ. ಸಹೋದರ ಅಣ್ಣ. ಜನಕ ಜಾತೆಯ ಕಾಣಲ್ ಅನುಕೂಲವನು ಮಾಡಲ್. ಸಹೋದರ ಅಣ್ಣ. ಜನಕ ಜಾತೆಯ ಕಾಣಲ್ ಅನುಕೂಲವನು ಮಾಡಲ್ ಅನುವಿನ್ ಸುಗ್ರೀವನಿಗನು ಮಾನಿಸದೆ ಪೇಳೈ ಅನುಜಾತ ಗುಣ ಪೂರಿತ ಮಾನಿತ ಕೇಳೋ ಅನುಜಾತ ಗುಣ ಪೂರಿತ. ಲಕ್ಷ್ಮಣವರ ಶುಭ ಲಕ್ಷಣ ಮುದದಿನಿ. ಸೌಮಿತ್ರಿ ಲಕ್ಷ್ಮಣವರ ಶುಭ ಲಕ್ಷಣ ಮುದದಿನಿ ಈ ಕ್ಷಣ ಪೋಗಿ ನಿರೀಕ್ಷಿಸು ಕಾರ್ಯವ ಅನುಜಾತ ಗುಣ ಪೂರಿತ ಮಾನಿತ ಕೇಳೋ ಅನುಜಾ. ಆದ್ದರಿಂದ ಸಹೋದರ ನೀನೀಗಲೇ ಸುಗ್ರೀವ ರಾಜನಿಗೆ ಬಳಿ ಹೋಗಿ ಮುಂದಿನ ಕಾರ್ಯವನ್ನು ನೋಡು. ಹಾಗೆ ಆಗಲಣ್ಣ. ಹೋಗುವೆ ನಾಂ ಜವದೋಳ ಗ್ರಾಜ ಈಗಲೇ ಸುಗ್ರೀವನಡೆಗೆ ಹೋಗುವೆ ನಾಂ ಜವದೋಳ ಗ್ರಾಜ ಮಾಡಿದುಪಕಾರಗಳನ್ನು ನೋಡದೆ ಮದಾಂಧತೆಯೋಳ್. ಅಣ್ಣ. ಮಾಡಿದುಪಕಾರಗಳನ್ನು ನೋಡದೆ ಮದಾಂಧತೆಯೋಳು ಕೂಡಿ ಮೆರೆಯುತ್ತಲಿರುವ ದುರುಳವಾನರನಾಂ ದುರುಳವಾನರನಾಂ ಪರಿಪರಿ ವಿಧದಲ್ಲಿ ಶಿಕ್ಷಿಕೆ ಹೋಗುವೆ ನಾಂ ಜವದೋಳ ರಾಜ ಈಗಲೇ ಸುಗ್ರೀವನಡೆಗೆ ಹೋಗುವೆ ನಾಂ ಜವದೋಳ ರಾಜ. ವಾಲಿ ವಿಧಾರಣದಿ ಮೇಲಾದ ಪದವಿಯೋಳ್ ವಾಲಿ ವಿಧಾರಣದಿ ಮೇಲಾದ ಪದವಿಯೋಳ್ ಕೂಡಿ ಮೆರೆಯುತ್ತಲಿರುವ ದುರುಳವಾನರನಾಂ ಪರಿಪರಿ ವಿಧದಲ್ಲಿ ಶಿಕ್ಷಿಕ ಹೋಗುವೆ ನಾಂ ಜವದೋಳ ಗ್ರಾಜ ಈಗಲೇ ಸುಗ್ರೀವನಡೆಗೆ ಹೋಗುವೆ ನಾಂ ಜವದೋಳ ಗ್ರಾಜ. ಅಣ್ಣ ನಾನಿನ್ನೂ ಬರುವೇನು. ಹೋಗಿ ಬಾ, ನಿನಗೆ ಮಂಗಳವಾಗಲಿ. ಅಣ್ಣನಲ್ಲ, ನಾವು ಕೈಲಾಗುವುದರೆಂದು ಭಾವಿಸಿ ನಮ್ಮನ್ನು ಉದಾಸೀನದಿಂದಿರುವನೇ ಆ ದುರಾತ್ಮ. ಅವನಿಗೆ ತಕ್ಕ ಫಲವನ್ನು ಈಗಲೇ ಕೊಡುವೆನು. ಸುಡುವೆಂ ಕಿಷ್ಕಿಂಧೆಯನ್ನು ನಾ ಸುಡುವೆಂ ಕಿಷ್ಕಿಂಧೆಯನ್ನು ನಾ ಪಡ ಕಪಿಕುಲವ ಕಡಿದು ಪಡವಿಯೊಳಗಿಡುವೆ. ಕೆಡುಗ ಸುಗ್ರೀವನು ನಾ ಕೆಡುಗ ಸುಗ್ರೀವನು ನಾ ಪಡಸಿಳ್ದು ಕೋಪಾಗ್ನಿಗಾಹುತಿ ಕೊಡುವೆ. ಎಲವೋ ಸುಗ್ರೀವ ಎಲವೋ ಸುಗ್ರೀವ. ಕ್ಷಮಿಸಬೇಕು. ಯಾರು? ಅಂಗದ ಕುಮಾರನೇ? ಹೌದು. ಸೈರಿಸುವ ನರಗಣ್ಯ
ಸೈರಿಸುವ ನರಗಣ್ಯ ಅನುನಯಿಸೋ ವಾನರಗಣ್ಯ ಮನದೋಳ್ದು ಗುಡವ ತಾಳೆನೋ ಮನದೋಳ್ದು ಗುಡವ ತಾಳೆನೋ ಅನುನಯಿಸೋ ವಾನರಗಣ್ಯ ಮನ್ನಿಸೈ ಮಹಾನುಭಾವ ಸನ್ನುತ ಸುಗುಣಾಕರ ದೇವಾ 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 ನಿನ್ನ ನಂಬಿದವರಳು ಗತಿಯ ತೋರ್ಪುದು ಚಿತ್ತವೇ ನಿನ್ನ ನಂಬಿದವರಳು ಗತಿಯ ತೋರ್ಪುದು ಚಿತ್ತವೇ ಚಂಡಕೋಪದಿಂತೋ ಚಂಡ ಮಗಳು ತಿರುವಿರೈ ಚಂಡಕೋಪದಿಂತೋ ಚಂಡ ಮಗಳು ತಿರುವಿರೈ ಮನ್ನಿಸೈ ಮಹಾನುಭಾವ ಸನ್ನುತ ಸುಗುಣಾಗರ ದೇವ ಲಕ್ಷ್ಮಣ ದೇವ ಕ್ಷಮಿಸಬೇಕು, ಲಕ್ಷ್ಮಣ ದೇವ ಕ್ಷಮಿಸಬೇಕು. ಯಾರು? ಅಂಗದ ಕುಮಾರನೇ. ಆ ಅಧಮನಾದ ಸುಗ್ರೀವನು ನಮ್ಮನ್ನು ಎದುರಿಸಲಾಗದೆ ನಿನ್ನನ್ನು ಕಳಿಸಿದ್ದಾನೆ. ಆ ಹೇಳಿ ದುರಾತ್ಮನು ನಾವು ಕೊಟ್ಟ ವಾಗ್ದಾನವನ್ನು ಮರೆತು ಶ್ರೀಲೋಲನಾಗಿ ವಿಹರಿಸುತ್ತಾ ಕಾಲ ಕಳೆಯುತ್ತಿರುವನೇ ಆ ಹೇಳಿ ಸುಗ್ರೀವ. ಕ್ಷಮಿಸಬೇಕು ಲಕ್ಷ್ಮಣ ದೇವ. ಮಳೆಗಾಲವಾಗುವುದರಿಂದ ಚಿಕ್ಕಪ್ಪನನ್ನು ಹೇಳಿ ಅಪರಾಧಿ ಎಂದೆನಿಸ ಕೂಡದು ಕೂಡದು ಕೂಡದು. ಏನು ಹೇಳಿ ಅಪರಾಧಿ ಎಂದೆನಿಸಿಕೂಡದೆ? ಆ ಕೃತಜ್ಞನು ಕೊಟ್ಟ ವಾಗ್ದಾನದಂತೆ ಮಾತೆಯಾದ ಸೀತಾದೇವಿ ಅನ್ವೇಷಣಾ ಕಾರ್ಯಕ್ಕೆ ತೊಡಗದೆ ವಾಗ್ದಾನ ಮರೆತನಲ್ಲವೇ? ಅಂಗದ ಆ ಸುಗ್ರೀವನಿಗೆ ನಾನು ಹೇಳಿದೆನೆಂದು ಹೇಳು. ಏನೆಂಬುದಾಗಿ? ಅವಧಿಯಂತೆ ನಮ್ಮ ಕಾರ್ಯಕ್ಕೆ ಸಜ್ಜಾದರೆ ಸರಿ, ಇಲ್ಲವಾದರೆ ಆ ವಾಲಿಗಾದ ಗತಿಯೇ ಅವನಿಗೂ ಆಗುವುದೆಂದು ಹೇಳು. ಲಕ್ಷ್ಮಣ ದೇವ ತಾಮಸ ಮಾಡುವರೆ ಶ್ರೀರಾಮನ ಕಾರ್ಯಕ್ಕೆ ತಾಮಸ ಮಾಡುವರೆ ಸೇರಿಸಿ ಸೈನ್ಯವ ಸೇರಿಸಿ ಸೈನ್ಯವ ಬರಗಳು ಬರುತ್ತಿಹುದು. ಗುಣದೇವ ಸೇರಿಸಿ ಸೈನ್ಯವ ಬರಗಳು ಬರುತ್ತಿಹುದು. ಅಣಿ ಮಾಡಿಹುದು ತಾಮಸ ಮಾಡುವರೆ ಶ್ರೀರಾಮರ ಕಾರ್ಯಕ್ಕೆ ತಾಮಸ ಮಾಡುವರೆ. ಶ್ರೀರಾಮರ ಕಾರ್ಯಕ್ಕೆ ತಡ ಮಾಡುವರೆ. ಲಕ್ಷ್ಮಣ ದೇವ
ಕ್ಷಮಿಸಬೇಕು. ನಿಮ್ಮ ನೋವಿನ ಮುಂದೆ ಸುಗ್ರೀವರಾಜನು ಸೌಖ್ಯವೇ? ಪ್ರಚಂಡ ಅಗ್ನಿಯ ಮುಂದೆ ಮಿಂಚು ಹುಳುವೆ? ನೀವು ಕೃಪಿತರಾದರೆ ಬ್ರಹ್ಮಾಂಡವು ಉಳಿಯುವುದೇ? ನಾನು ಈಗಲೇ ಹೋಗಿ ಚಿಕ್ಕಪ್ಪನಾದ ಸುಗ್ರೀವ ಮಹಾರಾಜನನ್ನು ಈಗಲೇ ಕರೆತರುವೆನು. ಬೇಗನೆ ಹೊರಡು. ಆಗಬಹುದು. ಕೋಪಾನ್ವಿತ ಗೋಪಾನ್ಮಯ ದೀಪಾನ್ಮನದಿ ಕಾಪಾಡೋ ದಯ ಪೂರಿತ. ಎಷ್ಟೋ ಮದ ನೀಚ ನಿನಗೆ, ಛೀ ಛೀ ಭ್ರಷ್ಟನೆ, ಎಷ್ಟೋ ಮದ ನೀಚ ನಿನಗೆ. ವಂದಿಸುವೆ ವಿಂದಾದನ ವಿಂದ ಪ್ರನೇ ಸಿಂಧುವೆ ಕೇಳ್. ವಂದಿಸುವೆ ವಿಂದಾದನ ವಿಂದ ಪ್ರನೇ ಸಿಂಧುವೆ ಕೇಳ್. ಇಂದು ನಲದಿಂದ ಆಗ್ನೇಯ ಸಂದ ಜಯ ವಂದಿಸುವೆ. ಇಂದು ನಲದಿಂದ ಆಗ್ನೇಯ ಸಂದ ಜಯ ವಂದಿಸುವೆ. ಗೋಪಾನ್ವಿದೆ ಭೂಪಾನ್ವಯ ದೀಪ ಅನಜೆ ಕಾಪಾಡೋ ದಯ ಪೂರಿತ. ಇಂದು ನಾನು ಬಂದಿರಲ್ ತಂಗಮಿದ ನಿಂದಿರಲ್. ಇಂದು ನಾನು ಬಂದಿರಲ್ ತಂಗಮಿದ ನಿಂದಿರಲ್. ಅಂಗರೆಯೋಳು ಅಂಗಭವ ಸಂಗರದಿ ಬಂಗಾರ ಕೇಳ. ಅಂಗರೆಯೋಳು ಅಂಗಭವ ಸಂಗರದಿ ಮಂಗಾನ ಕೇಳ. ಎಷ್ಟ ಮದ ನೀಚ ನಿನಗೆ, ಚೀ ಚೀ ಭ್ರಷ್ಟನೆ, ಎಷ್ಟ ಮದ ನೀಚ ನಿನಗೆ. ಎಲೆ ಸುಗ್ರೀವರಾಜ, ಆ ಬಾಲಕನಾದ ಅಂಗದನನ್ನು ದುಃಖಿಸಿರುವ ರಾಣಿಯನ್ನು ನೋಡಿ ಕನಿಕರದಿಂದ ನಿನ್ನ ಅಪರಾಧವನ್ನು ಮನ್ನಿಸಿರುವೆನು. ಆದರೆ ನಮ್ಮ ವಿಚಾರದಲ್ಲಿ ನೀನೆಷ್ಟು ತಿರಸ್ಕಾರದಿಂದ ವರ್ತಿಸುವೆಯೋ? ಕ್ಷಮಿಸಬೇಕು ಲಕ್ಷ್ಮಣ ದೇವ. ಕೈ ತಪ್ಪಿ ಹೋಗಿದ್ದ ಸಕಲ ಸಾಮ್ರಾಜ್ಯವೆಲ್ಲ ನಮ್ಮ ಕೈ ಸೇರುವಂತೆ ಮಾಡಿದ ನೀವು ನಮ್ಮನ್ನು ದ್ರೋಹಿ ಅಪರಾಧಿ ಎಂದೆನಿಸಕೂಡದು. ನಿಮ್ಮ ಕಾರ್ಯಕ್ಕಾಗಿ ಎಲ್ಲರನ್ನು ಸಿದ್ಧಪಡಿಸಿರುವೆನು. ಸಚಿವನೇ, ಒಡೆಯ ಒಡೆಯ ನಮಸ್ಕರಿಸುವೆನು. ಸಮಾಚಾರವೇನು? ಒಡೆಯ, ತಮ್ಮ ಆಜ್ಞೆಯಂತೆ ಮಲಯ, ಮಿಂದ್ಯ, ಬರ್ಬರ, ಗುರ್ಜರ, ಮರು, ಯೌವನ, ಕಾಂಬೋಜಾದಿ ದೇಶಗಳನ್ನು ಸಂಚರಿಸಿ ನಳ, ನೀಳ, ಗವಯ, ಗವಾಕ್ಷ, ಶತಬಲಿ, ದದಿಮುಖ, ಋತು, ಕೇಸರಿ ಮುಂತಾದ ಕಪಿನಾಯಕರನ್ನು ಕಂಡು ವಿಚಾರ ತಿಳಿಸಿ ಬಂದಿರುವ ನೋಡೆಯ. ಏನೆಂದು? 10 ದಿನದೊಳಗಾಗಿ ಸೈನ್ಯ ಒಳಗೊಂಡು ಕಿಷ್ಕಿಂಧೆಗೆ ಬರತಕ್ಕದ್ದು. ತಪ್ಪಿದರೆ ಶಿರಶ್ಛೇದಿಸುವುದಾಗಿ ತಿಳಿಸಿ ಬಂದಿರುವ ನೋಡೆಯ. ಸರಿ, ಹಾಗಾದರೆ ಕಪಿಗಳಿಗೆಲ್ಲ ಫಲಶ್ರೇಣಿಗಳನ್ನು ಅಣಿಪಡಿಸಿ ಲಕ್ಷ್ಮಣ ಸ್ವಾಮಿಗಳ ನಡೆಯಿರಿ. ಶ್ರೀರಾಮನ ಸನ್ನಿಧಿಗೆ ಸೇರೋಣ. ಆಗಬಹುದು. ಜೈ ಜೈ ಸೀತಾರಾಮ ಜೈ ಜೈ. ರಾಮ ರಮ 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 ಜೈ ಜೈ ಸೀತಾರಾಮ ಜೈ ಜೈ. ಕೋದಂಡ ರಾಮ ಜೈ ಜೈ ಸೀತಾರಾಮ ಜೈ ಜೈ. ರಾಮ ರಮ ಜೈ ಜೈ ಸೀತಾರಾಮ ಜೈ ಜೈ. ಜೈ ಜೈ ರಾಮಚಂದ್ರ ಜೈ. ಮನುಜಾವತಾರ ವಿನತ ವಿರಾಮ. 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 ಅನಗರಾಗವ ಅನಗರಾಘವ ಅವನೀಘವ. ಅನಗರಾಘವ ಅವನೀಘವ. ಪರಿಪಾಹಿ ರಾಮ ರಘೋತ್ತಮ.
सुचांश विभीष सुमलो विभो परिपाहि राम रघोत्तम मुनियाधपाल घनयोगशील मुनियाधपाल घनयोगशील प्रणतार्तिहर जनिताकरा प्रणतातिहर जनिताकरा जिनवंशदीपा रामा राघव हिनवंश दीपा मनुवंश भूपा हिनावंश दीप मनुवंश भूप हिनावंश दीप मनुवंश भूप हिनवंश दीप मनुवंश भूप हिनवंश दीप मनुवंश भूप गुणधा विराम शृणु हो विभो गुणदा विराम शृणु हो विभो परिपाहि राम रघोत्तम सुजांश विभीष सुमलो विभो परिपाहि राम रघोत्तम राघवो ದೇವದೇವ ಸಕಲ ಸುರ ಮುನಿಗಳನ್ನು ನಿಕಟ ಚಾರ್ಮೂರ ಮುಕಟ ಚರಣಂ ಸರಸಿರೋಜಾತ ರಘುಕುಲ ಚಂದ್ರೋದಯ ಸೂರ್ಯವಂಶದ ತನೆಯ ಕೌಸಲ್ಯ ತನೆಯ ಶ್ರೀರಾಮಚಂದ್ರ ಪಾಹಿ ಮಾಂ ಪಾಹಿ ಮಾಂ ಪಾಹಿ. ಆಂಜನೇಯ ನಿನಗೆ ಮಂಗಳವಾಗಲಿ. ರಾಮಚಂದ್ರ ಪ್ರಭು ಕಾಪಾಡು ಕಾಪಾಡು. ಸುಗ್ರೀವರಾಜ ನಿನಗೆ ಮಂಗಳವಾಗಲಿ ಮೇಲೇಳು. ಒಡೆಯನೆ ಆಲಿಸು ಪೇಳುವೆ ವಿವರವ ಒಡೆಯನೆ ಆಲಿಸು ಪೇಳುವೆ ವಿವರವ ಮಾತೆಯ ಕಾರ್ಯಕ್ಕೆ ಅಣಿಯಾಗಿರುವೆ ಮಾತೆಯ ಕಾರ್ಯಕ್ಕೆ ಅಣಿಯಾಗಿರುವೆ ಒಡೆಯನೆ ಆಲಿಸು ಪೇಳುವೆ ವಿವರವ ಕಪಿನಾಯಕರ ಸೇರಿಸಲಿ ತರದೆ ಕಪಿನಾಯಕರ ಸೇರಿಸಲಿ ತರದೆ ಕಪಿನಾಯಕರ ಸೇರಿಸಲಿ ತರದೆ ಕಪಿನಾಯಕರ ಸೇರಿಸಲಿ ತರದೆ ನಿಮ್ಮಯ ಕಾರ್ಯಕ್ಕೆ ವಿಘ್ನವಾಗಿ ಹೋದು ನಿಮ್ಮಯ ಕಾರ್ಯಕ್ಕೆ ವಿಘ್ನವಾಗಿ ಹೋದು ಒಡೆಯನೆ ಆಲಿಸೋ ಪೇಳುವೆ ವಿವರವ. ಪ್ರಭು ಮಲಯ ವಿಂಧ್ಯ ಬರ್ಬರ ಗುರ್ಜರ ಮರು ಯೌವನ ಕಾಂಬೋಜಾದಿ ದೇಶಗಳನ್ನು ಸಂಚರಿಸಿ ನಳ ನೀಲ ಗವಾಯ ಗವಾಕ್ಷ ಶತಬಲಿ ಮೈಂದವ ಕಲಿ ಕುಮುಕ ಮುಂತಾದ ಕಪಿನ ವೀರರೆಲ್ಲ ನಿಮ್ಮ ಕಾರ್ಯಕ್ಕಾಗಿ ಸಿದ್ಧರಾಗಿರೋರು. ಮತ್ತೇನಪ್ಪಣೆ? ಬಲ ಬಲ ಸುಗ್ರೀವರಾಜ
ಈ ಕಪಿಗಳೆಲ್ಲರ ಬಲಾಬಲಗಳನ್ನು ನೀನು ಬಲ್ಲವನಾದ್ದರಿಂದ ಇವರಿಗೆ ನಾನಾ ದಿಕ್ಕುಗಳಿಗೆ ಹೋಗುವಂತೆ ಆಜ್ಞೆಯನ್ನು ಪಡಿಸಿ. ಮಹದಾಜ್ಞೆ ಒಡೆಯ. ಕಪಿಗಳಲ್ಲಿ ಶ್ರೇಷ್ಠರೆನಿಸಿದ ಶತಬಲಿ ಕುಮುಕ, ನೀವು ನಿಮ್ಮ ಸೈನ್ಯದೊಂದಿಗೆ ಉತ್ತರ ದಿಕ್ಕಿಗೆ ತೆರಳಿ ಅಂಗ, ಕಳಿಂಗ, ಕಾಂಬೋಜ, ಕುಂತಳ, ಮಾಳವ ಮುಂತಾದ ದೇಶಗಳನ್ನು ಸಂಚರಿಸಿ ಮುಂದೆ ಹೋದರೆ ಯಮುನಾ ನದಿಯು ಸಿಗುವುದು. ಅದನ್ನು ದಾಟಿ ಮುಂದೆ ಹೋಗಿ ಸೌರಾಷ್ಟ್ರ, ಬರ್ಬರಾದಿ ದೇಶಗಳನ್ನು ಸಂಚರಿಸಿ ಹಿಂದೆ ಬನ್ನಿ. ಇನ್ನು ಮುಂದೆ ಹೋಗಬೇಡಿ. ಇನ್ನು ಗವಾಯ, ಗವಾಕ್ಷ, ಗಜಕರ್ಣ, ನೀವು ನಿಮ್ಮ ಸೈನ್ಯದೊಂದಿಗೆ ಪಶ್ಚಿಮ ದಿಕ್ಕಿಗೆ ತೆರಳಿ ಗಾಂಧಾರ, ಮಗಧ, ಮೌರ್ಯಾದಿ ದೇಶಗಳನ್ನು ಸಂಚರಿಸಿ ಮುಂದೆ ಹೋದರೆ ಅರಬ್ಬಿ ಸಮುದ್ರವು ಸಿಗುವುದು. ಇನ್ನು ಹಿಂದೆ ಬನ್ನಿ. ಇನ್ನು ಕೇಸರಿ, ಕಲಿ, ನೀವು ನಿಮ್ಮ ಸೈನ್ಯದೊಂದಿಗೆ ಪೂರ್ವ ದಿಕ್ಕಿಗೆ ತೆರಳಿ. ಅದು ಋಷಿಮುನಿಗಳ ತಾಣವಾದ್ದರಿಂದ ಯಾವುದೇ ಭಯ ನಿಮಗಿಲ್ಲ. ಇನ್ನು ಕಪಿಶ್ರೇಷ್ಠರೆನಿಸಿದ ಆಂಜನೇಯ, ಒಡೆಯ, ಅಂಗದ, ನಳ, ಜಾಂಬುವಂತ, ನೀವು ನಿಮ್ಮ ಸೈನ್ಯದೊಂದಿಗೆ ದಕ್ಷಿಣ ದಿಕ್ಕಿಗೆ ತೆರಳಿ ಕೇರಳ, ಪಾಂಡ್ಯಾದಿ ಮುಂತಾದ ದೇಶಗಳನ್ನು ಸಂಚರಿಸಿ ಮುಂದೆ ಹೋದರೆ ಗೋದಾವರಿ ನದಿಯು ಸಿಗುವುದು. ಅದನ್ನು ದಾಟಿ ಮುಂದೆ ಹೋಗಿ ಅಗಸ್ತ್ಯ, ಭಾರದ್ವಾಜ ಮುನಿಗಳ ಆಶ್ರಮವೂ ಸಿಗುವುದು. ಅವರಿಂದ ಆಶೀರ್ವಾದ ಪಡೆದು ಮುಂದೆ ಹೋದರೆ ಶತಯೋಜನೆಯುಳ್ಳ ಸಾಗರವೂ ಕಾಣುವುದು. ಆದರೆ ಕಪಿವೀರರಿಗೆಲ್ಲ ಹೇಳುವುದಿಷ್ಟೇ, ಮಾಸ 1ರ ಅವಧಿಯಲ್ಲಿ ಸೀತಾಮಾತೆಯ ಕುಶಲ ವಾರ್ತೆಯನ್ನು ತರುವುದು. ತಪ್ಪಿದರೆ ಶಿರಚ್ಛೇದವಾದೀತು, ಎಚ್ಚರ. ಅಲಾ ಸುಗ್ರೀವರಾಜ, ಈ ಎಲ್ಲಾ ದಿಕ್ಕುಗಳನ್ನು ನೀನು ಹೇಗೆ ಬಲ್ಲೆ? ಪ್ರಭು, ಅಂದು ನಮ್ಮ ಅಣ್ಣನಾದ ವಾಲಿಯು ನನ್ನನ್ನು ಸಂಹರಿಸಲೆಂದು ಹಿಂಬಾಲಿಸಿಕೊಂಡು ಬಂದಾಗ ಆತನಿಗೆ ಎದರಿ ಈ ಎಲ್ಲ ದಿಕ್ಕುಗಳಲ್ಲಿ ಸಂಚರಿಸಿ ಅಲ್ಲಿನ ಅದ್ಭುತಗಳನ್ನು ತಿಳಿದು ಬಂದಿರುವ ಒಡೆಯ. ಬಲಾ ಸುಗ್ರೀವರಾಜ. ಆಂಜನೇಯ, ಪ್ರಭು, ಹೀಗೆ ಬಾ. ಜಾನಕಿ ಗರುವ ಪರಿಯಿದ ಕೇಳು, ಮಾರುತಿ ಪೇಳುವೆನು ಬಾರೈ. ಜಾನಕಿ ಗರುವ ಪರಿಯಿದ ಕೇಳು, ಮಾರುತಿ ಪೇಳುವೆನು ಬಾರೈ. ಶಿವಚಾಪವ ಮುರಿದು ಮಾರುತಿ 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 ಶಿವಚಾಪವ ಮುರಿದು ನಲಿದು ಶಿವಚಾಪವ ಮುರಿದು ನಲಿದು ಸೀತೆಯ ಕರವಲ್ಲವಗಳ ಪಿಡಿದು ಸೀತೆಯ ಕರವಲ್ಲವಗಳ ಪಿಡಿದು ಕರೆ ತಂದುದ ತಿಳಿಸೈ ಸಂತೈಸೈ. ಜಾನಕಿ ಗರುವ ಪರಿಗಿದ ಕೇಳು, ಮಾರುತಿ ಬಾರೈ. ನಂಬಿಕೆ ಬಾರದೊಡೆ ಆಕೆಗೆ ಮಾರುತಿ. ನಂಬಿಕೆ ಬಾರದೊಡೆ ಸೀತೆಗೆ, ನಂಬಿಕೆ ಬಾರದೊಡೆ ಜನಕ ಸುತೆಗೆ, ನಂಬಿಕೆ ಬಾರದೊಡೆ, ನಂಬಿಕೆ ಬಾರದೊಡೆ, ನಂಬಿಕೆ ಬಾರದೊಡೆ. ಮಾರುತಿ ಮಾರುತಿ ಮಾರುತಿ
ನಂಬಿಕೆ ಬಾರದೋಡೆ ಆಕೆಗೆ ನಂಬಿಕೆ ಬಾರದೋಡೆ ಸೀತೆಗೆ ನಂಬಿಕೆ ಬಾರದೋಡೆ ಆಕೆಗೆ ಅಂಗುಲಿಕೆಯರಿದ ಆಕೆಗೆ ಕೊಡಲು ಅಂಗುಲಿಕೆಯರಿದ ಆಕೆಗೆ ಕೊಡಲು ಪಂಕಜ ತಿಳಿವಳು ಜಾನಕಿಗರುವ ಪರಿಯಿದಕ್ಕೆ ಮಾರುತಿ ಬಾರಿ ಮಾರುತಿ ಮಾರುತಿ ಆಂಜನೇಯ ಪ್ರಭು, ನನ್ನ ಪ್ರಾಣ ಪ್ರಿಯಳಾದ ಜಾನಕಿಯನ್ನು ಕಂಡಾಗ ಇದು ಈ ಗುರುವನ್ನು ಕೊಡು, ಅಲ್ಲದೆ ಹೀಗೆ ಬಾ. ಮನನವಾಯಿತೆ. ಧನ್ಯನಾದೆ ಧನ್ಯನಾದೆ. ಶ್ರೀರಾಮನ ನಿನ್ನಯ ಈ ವಿಚಾರವನ್ನು ಆಕೆಯ ನಂಬಿಕೆಗಾಗಿ ಹೇಳಿರುವೆನು. ಶ್ರೀರಾಮನ ನಿನ್ನಯ ಜಗದ ವಿರಾಮನ ನಿನ್ನಯ ಕರುಣಾರಸ ವಿಲಸ ಕಟಾಕ್ಷ ಹೊಂದಿರೆ ಶ್ರೀರಾಮನ ನಿನ್ಮಯ ಜಗದ ವಿರಾಮನ ನಿನ್ಮಯ ಕರುಣಾರಸ ವಿಲಸ ಕಟಾಕ್ಷ ಹೊಂದಿರೆ ಕ್ಷಣದೋ ರಾವಣನಂ ಸದೆಬಡಿಯೋ. ಪ್ರಭು ಹನುಮ, ಕ್ಷಣದೋ ಆ ರಾವಣನಂ ಸದೆಬಡಿದೋ ಜನಕ ಜಯ ಕಂಡು ಬರುವೆನೊಲವಿ ರಾಮ ರಾಘವ. ಪ್ರಭು, ದೇವದೇವ ಸಕಲ ಸ್ವರ ಮುನಿಗಳು, ದೇವ ನಿನ್ನ ಮಹಿಮಾಮೃತವು ಈ ವಾನರನ ಶಿರದ ಮೇಲಿರುವಾಗ ಕ್ಷಣ ಮಾತ್ರದಲ್ಲಿ ಆ ದಶಕಂಠನನ್ನು ಸದೆಬಡಿದು ಜನಕ ಜಾತೆಯ ಕುಶಲವಾರ್ತೆಯನ್ನು ತರುವೆನು. ಹೋಗಿ ಬಾ ಆಂಜನೇಯ, ನಿನಗೆ ಮಂಗಳವಾಗಲಿ. ರಾಘವ ಹೋಗುವೆ ದೇವ ಮಾರುತಿ, ರಾಘವ ಹೋಗುವೆ ದೇವ ನಿಮ್ಮ ಪ್ರೇಮದ ಭಾವೆಯ ವಾತೆಯ ನರುಹರು ನಿಮ್ಮ ಪ್ರೇಮದ ಭಾವೆಯ ವಾತೆಯ ನರುಹರು ರಾಘವ ಹೋಗುವೆ ದೇವ. ಮಾರುತಿ ನೀ ಹೋಗೋ ಹನುಮ, ಮಾರುತಿ ನೀ ಹೋಗೋ ಎನ್ನ ಪ್ರೇಮದ ಬಾಮೆಯ ವಾರ್ತೆಯ ನರುವಲು. ಪ್ರೇಮದ ಬಾಮೆಯ ವಾರ್ತೆಯ ನರುವಲು ಮಾರುತಿ ನೀ ಹೋಗೋ ಹನುಮ, ಮಾರುತಿ ನೀ ಹೋಗೋ. ಕಾಗ ಸುರನನ್ನು ಮಾತೆಯೋ ಕಾಗ ಸುರನನ್ನು
ಮಾತೆಯು ವಧಿಸಿದ ವಾರ್ತೆಯ ನೇಮದಿ ಅರುಹನು ವಧಿಸಿದ ವಾರ್ತೆಯ ನೇಮದಿ ಅರುಹನು ರಾಘವ ಹೋಗುವೆನ ದೇವಾ ರಾಘವ ಹೋಗುವೆನ ದೇವಾ ರಾಘವ ರಾಮ ಮಾರಣ ಸುಂದರಿಯು ಅನಾರಿಯು ಮಾರಣ ಸುಂದರಿಯು ಅನಾರಿಯು ರಾರಾಜಿಸುವಳು ಆ ತರುಣಿ ಮಣಿ ರಾರಾಜಿಸುವಳು ಆ ತರುಣಿ ಮಣಿ ಮಾರುತಿ ಹೋಗೋ ಹನುಮ ಮಾರುತಿ ಹೋಗೋ ಹನುಮ 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 ಮಾರುತಿ ಪ್ರಭು ಹೋಗಿ ಬಾ, ನಿನಗೆ ಮಂಗಳವಾಗಲಿ. ಹಾಗೆ ಹಾಗೆ ಎಲ ಈ ಕಪಿನಾಯಕರೇ, ಈಗ ಎಲ್ಲರೂ ಕೇಳಿರಿ. ಜೈ ಜೈ ರಾಮಚಂದ್ರ. ಛೀ ಛೀ, ನಾನೆಂತಹ ಮೂಡನು, ಮೊದಲೇ ಕಪಿಬುದ್ಧಿ. ಓ ಲಕ್ಷ್ಮಣದೇವ, ಸೌಮಿತ್ರಾನಂದನ ಮಾತೆಯಾದ ಅತ್ತಿಗೆಯವರಿಗೆ ತಾವೇನಾದರೂ ತಿಳಿಸುವುದಾದರೆ ದಯವಿಟ್ಟು ಅದನ್ನು ತಿಳಿಸುವಂತರಾಗಿ. ಆಂಜನೇಯ, ತಿಂಗಳೊಂದರ ಅವಧಿ ರಘುಮಾತೆಯ ಗುರು, ತಿಂಗಳೊಂದರ ಅವಧಿ ರಘುಮಾತೆಯ ಗುರು, ಮಾರುತಿ ನೀ ಕೇಳು ಮಾತೆಯ ವಾರ್ತೆಯ, ಮಾರುತಿ ನೀ ಕೇಳು ಮಾತೆಯ ವಾರ್ತೆಯ, ಮರುಗುವ ಬಗೆಯ ನೀ ಕೇಳೋ ಹನುಮ ಹನುಮ ಹನುಮ. ಒಂಬಣ್ಣದ ಮೃಗ ವಂಚಿಸಿ ಒಂಬಣ್ಣದ ಮೃಗ ವಂಚಿಸಿ ತೆಮ್ಮನು, ಒಂಬಣ್ಣದ ಮೃಗ ವಂಚಿಸಿ ತೆಮ್ಮನು, ಒಂಬಣ್ಣದ ಮೃಗ ವಂಚಿಸಿ ತೆಮ್ಮನು, ಬಿರುನುಡಿಗಳ ಕೇಳಿ ಹೋದೆನು ನಾನಂದು, ಬಿರುನುಡಿಗಳ ಕೇಳಿ ಹೋದೆನು ನಾನಂದು, ಮಾರುತಿ ನೀ ಕೇಳು ಮಾತೆಯ ವಾರ್ತೆಯ, ಅರುಗುವ ಬಗೆಯ ನೀ ಕೇಳೋ ಹನುಮ ಹನುಮ. ಮಾರುತಿ, ಮಾಸ ಒಂದರ ಅವಧಿಯಲ್ಲಿ ಮಾತೆಯಾದ ಸೀತಾದೇವಿಯನ್ನು ಹುಡುಕ ಬಾ, ಅಲ್ಲದೆ ಅವರ ಪಾದಗಳಿಗೆ ಈ ನನ್ನ ವಂದನೆಗಳನ್ನು ಸಮರ್ಪಿಸು. ಧನ್ಯ. ಜೈ ಜೈ ರಾಮಚಂದ್ರ. ಜೈ ಜೈ ರಾಮಚಂದ್ರ. ಎಲೈ ಕಪಿನಾಯಕರೇ, ಈಗ ಎಲ್ಲರೂ ಕೇಳಿರಿ. ಸೀತಾಮಾತೆಯವರ ದರ್ಶನವಾಗಲಿ, ಫಲಾಹಾರಗಳಾಗಲಿ, ಗಂಗೋದಕವಾಗಲಿ ಸೇವಿಸುವುದಿಲ್ಲ. ಇದಕ್ಕೆ ಶ್ರೀರಾಮಚಂದ್ರನ ಪಾದವೇ ಸಾಕ್ಷಿ. ನಡೆಯಿರಿ ಎಲ್ಲರೂ. ಶ್ರೀರಾಮ ಜೈ ಜೈ, ಸೀತಾರಾಮ ಜೈ ಜೈ.
सीताराम जय जय राम राम जय जय सीताराम जय जय श्री राम जय जय सीताराम जय 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 रामचंद्र